ಇನ್ಫ್ಯಾಕ್ಟ್ ಸುದೀಪ್ ಸರ್ ಮತ್ತೆ KRG ಸ್ಟುಡಿಯೋಸ್ ಜೊತೆ ಒಂದೊಳ್ಳೆ ಬಾಂಡಿಂಗ್ ಇದೆ. ಕಾರ್ತಿಕ್ ಅವ್ರ ಜೊತೆ ಇರ್ಬೋದು, ಯೋಗಿ ಅವ್ರ ಜೊತೆ ಇರ್ಬೋದು. ಸೊ ಹಿಂದೆ ಕೂಡ ಸಾಕಷ್ಟು ವರ್ಷಗಳ ಒಂದು ಜರ್ನಿ ಇದೆ ಅವರೊಟ್ಟಿಗೆ. ಒಂದೊಳ್ಳೆ ಬಾಂಧವ್ಯ ಇದೆ, ಬ್ರದರ್ಹುಡ್ ಬಾಂಡಿಂಗ್ ಇದೆ. ಸೊ ಅದರ ಪ್ರತೀಕ ಈಗ ಈ ಮ್ಯಾಂಗೋ ಪಚ್ಚ ಆಗಿದೆ ಅಂತ. ಖಂಡಿತ ಖಂಡಿತ. ಮ್ಯಾಂಗೋ ಪಚ್ಚ ನಿಮ್ಮ ಮನೆ ಹುಡುಗನನ್ನ ಬೆಳ್ಳಿ ಪರ್ದೆಗೆ ಪರಿಚಯಿಸ್ತಾ ಇದ್ದೀರಾ, ಸಂಚಿತ್ ಸಂಜೀವ್. ಬಹುಶಃ ಪ್ರಿಯಾ ಸುದೀಪ್ ಅವ್ರನ್ನ ಮದುವೆ ಆಗಿ ಬಂದಾಗ ಒಂದ್ 2-3 ವರ್ಷದ ಸಣ್ಣ ಹುಡುಗ ಅನ್ಸುತ್ತೆ. ಹೌದು, 4 ವರ್ಷದ ಹುಡುಗ ಅವನು. ಇವತ್ತು ಸುದೀಪ್ ಸರ್ ಅಷ್ಟು ಹೈಟ್ ಬೆಳೆದು ನಿಂತಿದ್ದಾರೆ. ಅವನ್ನ ಹೀರೋ ಅಂತ ನೀವು ಕರ್ನಾಟಕದ ಜನತೆಗೆ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀರಾ. ಹೌದು. ಏನ್ ಅನ್ಸುತ್ತೆ ಮೇಡಮ್? ಅವನು ಈಗಲೂ ಅದೇ ಸಣ್ಣ ಮಗ ನನಗೆ. ಹೀರೋ ಅಂತ ಜನಕ್ಕೆ ಅನ್ಸುತ್ತೆ ಅಷ್ಟೇ ವಿನಃ ನಮಗಿನ್ನೂ ಮಗುವೇ. ಬಟ್ ಮಗು ಅವನ ಕಾಲಿಗೆ ಅವನು ನಿಂತ್ಕೊಂಡಿದ್ದಾನೆ, ಅವನು ಒಂದು ಗಂಡಸಾಗಿದ್ದಾನೆ. ಹಿ ಈಸ್ ಸೊ ಪ್ರೊಟೆಕ್ಟಿವ್. ಒಳ್ಳೆ ಗುಣ ಇದೆ ಅವನಿಗೆ, ಒಳ್ಳೆ ಸ್ವಭಾವ ಇದೆ, ಒಂದು ಒಂದು ಮನುಷ್ಯತ್ವ ಇದೆ ಅವನಿಗೆ. ಒಳ್ಳೆ ಮನುಷ್ಯನಾಗಿ ಫಸ್ಟ್ ಬೆಳೆದಿದ್ದಾನೆ ಅಂತ ಒಂದು ಖುಷಿ ಇದೆ. ಅದರಲ್ಲೂ ಅವನಿಗೆ ಯಾವ ಥರ ಕನಸುಗಳಿದೆ ಎಲ್ಲವೂ ಅವನು ಹಂಚ್ಕೋತಾನೆ ನಮ್ಮ ಹತ್ರ. ಆ್ಯಂಡ್ ಅದನ್ನು ನಮ್ಮ ಮೂಲಕ ಅವನಿಗೆ ಒಂದು ಸಾಥ್ ಕೊಟ್ಟು ಅವನಿಗೆ ಒಂದು ಸಪೋರ್ಟ್ ಮಾಡಿ ನಾವಿಬ್ಬರು ಸೇರಿ ಒಂದು ವೆಂಚರ್ ಮಾಡ್ತಾ ಇದ್ವಿ ಅಂತ ಬಂದಾಗ ಅದು ಒಂದು ಭಾಳ ಖುಷಿ ಕೊಡುತ್ತೆ ನನಗೆ. ಬಹುಶಃ ನನಗೆ ತಿಳಿದಂಗೆ ದಿನದಲ್ಲಿ 24 ಗಂಟೆ ಇದ್ರೆ ಅದರಲ್ಲಿ ಬಹುತೇಕ ಗಂಟೆಗಳ ಕಾಲ ನಿಮ್ ಜೊತೆನೆ ಅತ್ತೆ ಮಾವ ಜೊತೆ ಈ ಮನೆಯಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದನ್ನ ನಾವು ಅಂದ್ಕೊಂಡಿದೀವಿ ಸಂಚಿತ್ ಅವರು. ಯಾಕಂದ್ರೆ ನಾವ್ ಯಾವಾಗ ಬಂದ್ರು ಕೂಡ ಆ ಮನೆಗೆ, JP ನಗರದ ಮನೆಗೆ ಸಂಚಿತ್ ಅವರ ಒಂದು ಉಪಸ್ಥಿತಿ ಇರ್ತಾ ಇತ್ತು, ಸಿಗ್ತಾ ಇದ್ರು, ಹಾಯ್ ಹೇಳ್ತಾ ಇದ್ರು. ಸೊ ಅಪ್ಪ ಅಮ್ಮನಿಗಿಂತ ಜಾಸ್ತಿ ನಿಮ್ ಜೊತೆನೆ ಜಾಸ್ತಿ ಬೆಳೆದಿದ್ದಾರೆ ಅನ್ಸುತ್ತೆ. ಹೌದು, ಅವನಿಗೆ ತುಂಬಾ ಅಟ್ಯಾಚ್ಮೆಂಟ್ ದೀಪು, ಅದು ಫಸ್ಟ್ ಇಂದಾನು ಅಷ್ಟೇ. ಯಾಕಂದ್ರೆ ನೀವು ನೋಡಿದ ಸುದೀಪ್ ಅವರಲ್ಲ ಮನೇಲಿ ಸಿಕ್ಕಾಪಟ್ಟೆ ತರಲೆ ಮಾಡ್ತಾರೆ. ಮಕ್ಕಳಿಗೆ ರೇಗ್ಸ್ ಹಾಕೋದು, ಅವ್ರಿಗೆ ಕರ್ಕೊಂಡು ಹೋಗಿ ಸುತ್ಸೋದು ಎಲ್ಲ ಮಾಡ್ತಾರೆ ಅವರು. ಮಕ್ಳಿಗೆ ತುಂಬಾ ಅಟ್ಯಾಚ್ಮೆಂಟ್ ಅವರಂದ್ರೆ. ಸೊ ಹಾಗಾಗಿ ಇವನಿಗೂ ಅಟ್ಯಾಚ್ಮೆಂಟು. ಆಮೇಲೆ ಅವನಿಗೆ ಇದರಲ್ಲಿ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತಲ್ಲ ಫೋಟೋಗ್ರಫಿಯಲ್ಲಿ, ಅವ್ರಿಗೂ ಇತ್ತು. ಅವರು ಒಳ್ಳೆ ಕ್ಯಾಮ್ರಾಸ್ ತಂದು ಆ ಲೆನ್ಸ್ ಹೆಂಗೆ ಯೂಸ್ ಮಾಡೋದು, ಈ ಲೆನ್ಸ್ ಏನಕ್ಕೆ ಯೂಸ್ ಮಾಡೋದು ಎಲ್ಲ ಹೇಳ್ಕೊಡ್ತೀನಲ್ಲ. ಸೊ ಹಿ ಲವ್ ದಟ್ ಎನ್ವೈರ್ಮೆಂಟ್. ಪ್ಲಸ್ ಅವ್ರ ಮನೆಯಲ್ಲಿ ಯಾರೂ ಫಿಲ್ಮಲ್ಲಿ ಇಲ್ಲ, ಎಲ್ಲ ಅಕಾಡೆಮಿಕಲಿ ಬ್ರಿಲಿಯಂಟ್ ಪೀಪಲ್. ಹಾಗಾಗಿ ಅವನಿಗೆ ತುಂಬ ಒಲವು ಈ ಕಡೆ ಇತ್ತು, ಯಾವಾಗಲೂ ಒಟ್ಟಿಗೆ ಇರ್ತಿದ್ದ. ಸೊ ಅವನು ಹೇಳ್ಕೊಂಡಿರಲಿಲ್ಲ, ಬಟ್ ಯಾವಾಗಲೂ ಆ ನಮ್ಮ ವಾತಾವರಣದಲ್ಲೇ ಇದ್ದು ಅವನಿಗೂ ಇಷ್ಟ ಆಯಿತು. ಅದರಲ್ಲೇ ಬೆಳೆದು ಬಂದ, ಅದರಲ್ಲೇ ಅವನಿಗೆ ಇಂಟ್ರೆಸ್ಟ್ ಬಂತು. ಸೊ ಹಾಗಾಗಿ ಅಂದ್ರೆ ಸಂಚಿತ್ ಅವ್ರು ಹೀರೋ ಆಗಿದ್ದಾರೆ ಅಂದ್ರೆ ದಿಢೀರ್ ಅಂತ ಬಂದು ನಾನು ಆಕ್ಟ್ ಮಾಡ್ತೀನಿ ಅಂತ ಕ್ಯಾಮ್ರಾ ಮುಂದೆ ನಿಂತಿಲ್ಲ. ಅವ್ರು ಆಫ್ ಸ್ಕ್ರೀನ್ ಅಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ಸುದೀಪ್ ಸರ್ ಜೊತೆನೆ ಒಂದು ಜರ್ನಿ ಕೂಡ ಮಾಡಿದ್ದಾರೆ. ಒಂದಷ್ಟು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟ್ ಆಗಿ, ಕೋ ಡೈರೆಕ್ಟ್ ಆಗಿ ಎಲ್ಲ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ. ಅವರು ಏನೇನ್ ಮಾಡ್ತಾರಲ್ಲ, ಈಗ ಅವ್ರು ಏನಾರು ಒಂದು ಮ್ಯೂಸಿಕ್ಗೆ ಕೂರ್ತಾರೆ, ಅದನ್ನ ಕಲಿಯಕ್ಕೆ ಇಷ್ಟ ಅವನಿಗೆ. ಅವ್ನು ಪ್ರತಿ ಒಂದು ಶ್ಯಾಡೋ ತರ ಇರ್ತಿದ್ದ ಎಲ್ಲ ಕಡೆ. ಸೊ ನಾವು ಕೇಳಿಸ್ಕೊಂಡು ಅಬ್ಸರ್ವ್ ಮಾಡಿಕೊಂಡು ಅವ್ನು ತುಂಬ ಎಲ್ಲ ಕಲ್ತಿದ್ದಾನೆ ಆ ವಿಷಯದಲ್ಲಿ. ಪ್ಲಸ್ ಅವ್ನು ಫಿಲ್ಮ್ ಮೇಕಿಂಗ್ನಲ್ಲೂ ಅವ್ನು ಇಂಟ್ರೆಸ್ಟ್ ಇದೆ. ಅವ್ನು ನ್ಯೂಯಾರ್ಕಿಗೆ ಹೋಗಿದ್ದಾನೆ, ಹಿ ಹಸ್ ಸ್ಟಡಿಡ್ ಫಿಲ್ಮ್ ಮೇಕಿಂಗ್. ಅದು ಮುಗಿಸ್ಕೊಂಡು ಬಂದು ಒಂದು ಸಣ್ಣ ಯೂಟ್ಯೂಬ್ ಫಿಲ್ಮು ಮಾಡಿದ್ದಾನೆ, ಶ್ರದ್ಧಾ ಶ್ರೀನಾಥ್ ಮತ್ತು ಸುಧಾ ಬೆಳ್ವಾಡಿ ಅವರು. ಭಾಳ ಚೆನ್ನಾಗಿತ್ತು. ಒಂದು ಫ್ರೇಮ್ ವರ್ಕು, ಒಂದಾನೊಂದು ಕಾಲ ಅಂತ ಬ್ಯೂಟಿಫುಲ್ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದಾನೆ. ಸೊ ಗೊತ್ತಿತ್ತು ಅವನಲ್ಲಿ ವಿಷಯ ಇದೆ, ಮಾಡ್ತಾನೆ ಅಂತ. ಬಟ್ ಆ್ಯಕ್ಟಿಂಗ್ದು ಆಮೇಲೆ ಅವನು ಹೈಟಿಗೆಲ್ಲ ಮತ್ತು ವಾಯ್ಸ್ ಎಲ್ಲ, ಬೇಸ್ ವಾಯ್ಸ್ ಎಲ್ಲ ಆದಮೇಲೆ ಎಲ್ಲರೂ ಕೇಳೋಕ್ಕೆ ಸ್ಟಾರ್ಟ್ ಮಾಡೋದು, ಅರೇ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ, ಯಾಕೆ ಆ್ಯಕ್ಟಿಂಗ್ ಮಾಡಬಾರ್ದು. ಹಾಗಾಗಿ ಸಣ್ಣಕ್ಕೆ ಒಂದು ಹುಳ ಬಿಟ್ಕೊಂಡು ಅವನು ಅದನ್ನು ಡೆವಲಪ್ ಮಾಡ್ಕೊಂಡು ಅವನಿಗೆ ಅದರಲ್ಲೂ ಇಂಟ್ರೆಸ್ಟ್ ಬಂತು. ಮ್ಯಾಂಗೋ ಪಚ್ಚ ಶುರು ಆಗಿದ್ದು ಹೇಗೆ ಅಂತ, ಯಾಕಂದ್ರೆ ಟೈಟ್ಲೇ ತುಂಬಾ ವಿಭಿನ್ನವಾಗಿದೆ. ಸಂಚಿತ್ ಅವರು ಅದಕ್ಕೆ ಹೀರೋ ಅಂತ ಹೇಳಿದ್ದು ಯಾರು, ಈ ತರದೊಂದು ಕತೆ ಬಂದಿದ್ದು ಯಾರು? ಅಂದ್ರೆ ವಿವೇಕ್ ಅವರೇ ಬಂದು ಅಪ್ರೋಚ್ ಮಾಡಿದ್ರ ಅಥವಾ ಹೇಗಾಯ್ತು ಇದು? ವಿವೇಕ್ ಅವರು ಫಸ್ಟ್ ಇವ್ರ ಹತ್ರ ಹೋಗಿದ್ರು, KRG. ಹೌದು, KRG ಹತ್ರ ಅರೌಂಡ್ ಕೋವಿಡ್ ಟೈಮ್ ಹೇಳಿ ನರೇಟ್ ಮಾಡಿ ಅವ್ರಿಗೆ ತುಂಬ ಇಷ್ಟ ಆಗಿ. ಬಟ್ ಯಾವುದೋ ಬೇರೆ ಪ್ರಾಜೆಕ್ಟ್ಗಳಿತ್ತು, ಯಾವುದೋ ಒಂದು ಕಾರಣಕ್ಕೆ ಅದು ಮುಂದೆ ಹೋಗ್ತಾನೆ ಇದ್ರು. ಆದರೂ ಅವ್ರ ಮನಸ್ಸಲ್ಲಿ ಇತ್ತದು, ಯಾಕಂದರೆ ತುಂಬ ಇಷ್ಟಪಟ್ಟರು ಅದು ಸಬ್ಜೆಕ್ಟ್. ಆ್ಯಂಡ್ ವಿವೇಕ್ ಅವಾಗಲೂ ಹೇಳಿದ್ರು, ನಂಗೊಂದು ನ್ಯೂ ಕಮರ್ ಒಟ್ಟಿಗೆ ಮಾಡಬೇಕು ಅಂತ ಆಸೆ. ಯಾಕಂದರೆ ಒಂದು ಇಮೇಜ್ ಇಲ್ಲದೇ ಇರೋ ಒಂದು ಹುಡುಗನ ನಾನು ತರಬೇಕು, ಈ ಶುಡ್ ಬಿ ಅ ಕ್ಲೀನ್ ಸ್ಲೇಟ್ ವೆನ್ ಹಿ ಕಮ್ಸ್ ಅಂತ. ಸೊ ಹಾಗಾಗಿ ಒಂದ್ಸತಿ ಅವರು ಧನಂಜಯ ಅವರೊಟ್ಟಿಗೆ ಮಾತಾಡ್ಬೇಕಾರೆ ವಿವೇಕು ಧನಂಜಯ ತುಂಬ ಪರಿಚಯಸ್ಥರು. ಮೈಸೂರು. ಹೌದು, ಅವ್ರು ಹೇಳಿದ್ರಂತೆ,
ಸಂಚಿತ್ ಇದ್ದಾನೆ ನೋಡಿ ಅವನ್ನ ಟ್ರೈ ಮಾಡಿ ಅಂತ. ಓಕೆ. ಸೊ ಥ್ಯಾಂಕ್ ಯು ಧನಂಜಯ್ ಫಾರ್ ಸೇಯಿಂಗ್ ದ್ಯಾಟ್. ಹಾಗಾಗಿ ವಿವೇಕ್ ಇವ್ರನ್ನ ಅಪ್ರೋಚ್ ಮಾಡಿ ಇವರು ವಿವೇಕ್ನ ಕರ್ಕೊಂಬಂದಿದ್ರು. ಮತ್ತು ನಾನು ಸಂಚಿತ್ ಎಲ್ಲ ಸ್ಟೋರಿ ಕೇಳಿ ತುಂಬ ಇಷ್ಟಪಟ್ವಿ. ಸುದೀಪ್ ಅವರು ಕೇಳಿದ್ರು, ಅವರು ನಿಮ್ಗೆ ಇಷ್ಟ ಆದರೆ ಗೋ ಹೆಡ್ ಅಂತಂದರು. ಹಾಗಾಗಿ ಮ್ಯಾಂಗೋ ಪಚ್ಚ ಆಯಿತು. ಅದರಲ್ಲಿ ಕ್ಯಾರೆಕ್ಟರ್ ಹೆಸರು ಪ್ರಶಾಂತ. ಆ್ಯಂಡ್ ಅವನ ಪಚ್ಚಯಿಂದ ಮ್ಯಾಂಗೋ ಪಚ್ಚ ಹೇಗೆ ಆಗ್ತಾನೆ ಅಂತಾನೆ ಇರೋದು ಕಥೆ. ಸೊ ಹಾಗಾಗಿ ಅದು ಟೈಟಲು ಹಂಗೆ ಬಂತು.